टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಕ್ಷಮೆ ಕೇಳದೆ ನಟ ಕಮಲ್ ಹಾಸನ್ ಮೊಂಡಾಟ ಮುಂದುವರಿತಾ ಇದೆ. ಸಿನಿಮಾಗೆ ಬಿಸಿ ಮುಟ್ಸೋಕೆ ಕನ್ನಡಿಗರು ಈಗ ನಿರ್ಧಾರ ಮಾಡಿದ್ದಾರೆ. ಅನಗತ್ಯ ಹೇಳಿಕೆ, ಅಧಿಕ ಪ್ರಸಂಗದ ಹೇಳಿಕೆಯನ್ನ ಕೊಟ್ಟಿರುವಂತ ನಟ ಕಮಲ್ ಹಾಸನ್ಗೆ ಇವತ್ತು ನಿರ್ಣಾಯಕ ದಿನ. ತಗ್ ಲೈಫ್ ಚಿತ್ರ ಬಿಡುಗಡೆ ಬಗ್ಗೆ ಇಂದು ನಿರ್ಧಾರ. ಕರ್ನಾಟಕದಲ್ಲಿ ಬಿಡುಗಡೆ ಬಗ್ಗೆ ಇಂದು ನಿರ್ಧಾರ ಆಗುತ್ತೆ. ಇಂದು ಫಿಲ್ಮ್ ಚೇಂಬರ್ನಲ್ಲಿ ನಡೆಯಲಿರುವಂತಹ ಸಭೆ. ಕ್ಷಮೆ ಕೇಳಿದ್ರೆ ತಗ್ ಲೈಫ್ ಚಿತ್ರ ಬಿಡುಗಡೆ ಸಾಧ್ಯತೆ ಇದೆ. ಇದು ಮಣಿರತ್ನಂ ಡೈರೆಕ್ಷನ್ ಇರುವಂತಹ ಸಿನಿಮಾ. ಸೊ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಕ್ಷಮೆ ಕೇಳಬೇಕು ಅಂತ ಈ ಕಮಲ್ ಹಾಸನ್ಗೆ ಒಂದು ಅಭ್ಯಾಸ ಇದೆ. ತನಗೇನು ವಿಷಯ ಕರೆಕ್ಟಾಗಿ ಗೊತ್ತಿಲ್ಲೋ ಅದ್ರ ಬಗ್ಗೆ ಮಾತನಾಡೋದು, ಅದಾದ್ಮೇಲೆ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂತ ಆಗಾಗ ಈ ಥರ ಒಂದಷ್ಟು ಮಾತು ಹೇಳಿ ಅದಾದಮೇಲೆ ಯೂಟರ್ನ್ ತಗೊಳ್ಳೋದು. ಸೊ ಈ ವಿಚಾರದಲ್ಲೂ ಕೂಡ ಇಲ್ಲಿ ಅನಗತ್ಯ ಎಂಡಲ್ಲಿ ಆ ಲೈನ್ ಬೇಕಾಗೇ ಇರಲಿಲ್ಲ. ಅಣ್ಣವರ ಕುಟುಂಬದ ಬಗ್ಗೆ, ಶಿವಣ್ಣ ಅವ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಅವರ ಬಾಂಧವ್ಯ ಹೇಗಿದೆ ಅಂತ ಹೇಳಿದ್ರು. ಕೊನೆಯದಾಗಿ ಇದೊಂದು ಅನಗತ್ಯ ಸ್ಟೇಟ್ಮೆಂಟ್. ಕನ್ನಡ ನಿಮ್ಮ ಭಾಷೆ ಏನಿದೆ ಅದು ನಮ್ಮ ತಮಿಳಿನಿಂದಲೇ ಹುಟ್ಟಿರುವಂಥ ಭಾಷೆ ಅಂತ. ಸೊ ಇದು ಸದ್ಯಕ್ಕೆ ವಿವಾದಕ್ಕೆ ಕಾರಣವಾಗಿದೆ. ಸಾಕಷ್ಟು ಕಡೆ ಪ್ರತಿಭಟನೆ ಆಗ್ತಾ ಇದೆ. ಕ್ಷಮೆ ಕೇಳಿದರೆ ಮಾತ್ರ ತಗ್ ಲೈಫ್ ಈಗ ರಿಲೀಸ್ ಆಗುತ್ತೆ. ಈಗ ತಗ್ ಲೈಫ್ನಲ್ಲಿ ಹೇಳಿಕೆ ಕೊಟ್ಟು ತಗ್ಲಾಕೊಂಡಿದ್ದಾರೆ ಕಮಲ್ ಹಾಸನ್. ಎಚ್ಚರಿಕೆ ನೀಡಿರುವಂಥ ಕನ್ನಡ ಪರ ಹೋರಾಟಗಾರರು, ಏನಾದರೂ ಕ್ಷಮೆ ಕೇಳದೆ ಇಲ್ಲಿ ರಿಲೀಸ್ ಆಯಿತು ಅಂತಂದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ. ಇದು ಸದ್ಯಕ್ಕೆ ಕಮಲ್ ಹಾಸನ್ ಅವರ ಒಂದು ಸ್ಟೇಟ್ಮೆಂಟ್ ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರೋದು. ಇನ್ನು ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ಜೊತೆಗೆ ಸಿಲಂಬರಸನ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಿಂದೆ ಕಾವೇರಿ ವಿವಾದ ಆದಾಗ ಎರಡೂ ರಾಜ್ಯಗಳನ್ನು ಒಂದು ಮಾಡುವಂಥ ನಿಟ್ಟಿನಲ್ಲಿ ಸಿಲಂಬರಸನ್ ಭಾಳಷ್ಟು ಪ್ರಯತ್ನ ಪಟ್ಟಿದ್ರು. ಆದರೆ ಈಗ ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟಿಂದ ಈಗ ಜೊತೆ ನಟಿಸಿರುವಂಥ ನಟನಿಗೂ ಕೂಡ ಸಮಸ್ಯೆ, ಅವರ ಸಿನಿಮಾಗೂ ಕೂಡ ಸಮಸ್ಯೆ. ಇಂದು ಫಿಲ್ಮ್ ಚೇಂಬರ್ನಲ್ಲಿ ನಡೆಯಲಿರುವಂಥ ಸಭೆ. ಈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ತಗ್ ಲೈಫ್ ರಿಲೀಸ್ ಆಗುತ್ತಾ ಇಲ್ವಾ ಹೇಗೆ ಅಂತ. ಒಂದು ವೇಳೆ ಏನಾದರೂ ರಿಲೀಸ್ ಆಯಿತು ಅಂತಿದ್ರೆ ನಾವು ಬಂದ್ಗೂ ಕೂಡ ಕರೆ ಕೊಡ್ತೀವಿ ಅಂತ ಈಗ ಎಚ್ಚರಿಕೆ ನೀಡಲಾಗಿದೆ.